ಒಂದೇ ಥರ ಟೊಮೆಟೊ ಬಾತು ಟೊಮೆಟೊ ಬಿರಿಯಾನಿ ತಿಂದು ಬೇಜಾರಾಗಿದ್ದರೆ ಈ ಥರ ಒಂದ್ಸಲ ಟ್ರೈ ಮಾಡಿ. ನಿಮ್ಮ ಮನೆ ಕುಕ್ಕರ್ ಎಷ್ಟು ಬೇಗ ಖಾಲಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಅಷ್ಟು ಬೇಗ ತಿಂದು ಮುಗಿಸ್ಬಿಡ್ತಾರೆ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಬನ್ನಿ, ನಾನಿಲ್ಲಿ ನಿಮಗೊಂದು ಒಳ್ಳೆ ಟೊಮೆಟೊ ಬಿರಿಯಾನಿ ಹೇಳ್ಕೊಡ್ತಾ ಇದ್ದೀನಿ. ಸೊ ಟೊಮೆಟೊ ಬಿರಿಯಾನಿ ಅನ್ನೋದಕ್ಕಿಂತ ನಾನು ಇದಕ್ಕೊಂದು ಹೊಸ ಹೆಸರಿಟ್ಟಿದ್ದೀನಿ, ಟೊಮೆಟೊ ಗಿಲ್ಲಿ ಬಿರಿಯಾನಿ. ನಾನಿಲ್ಲಿ ಮೊದಲಿಗೆ ಒಂದು ಮೂರು ಟೊಮೆಟೊ ಮತ್ತು ಒಣಗಿದ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿನ ಬೇಯಿಸಿ ಟೊಮೆಟೊನ ಸಿಪ್ಪೆ ತೆಗೆದು ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಒಂದು ಕುಕ್ಕರ್ಗೆ ಎಣ್ಣೆ ಹಾಕ್ಕೊಂಡು ಹೋಲ್ ಸ್ಪೈಸಸ್ ಲೈಕ್ ಬೇ ಲೀಫ್, ಚಕ್ಕೆ, ಲವಂಗ, ಏಲಕ್ಕಿನ ಹಾಕ್ಕೊಳ್ಳಿ. ಸ್ವಲ್ಪ ಅದು ಬಿಸಿ ಆಗ್ತಾ ಇದ್ದ ಹಾಗೆ 2ರಿಂದ 3 ಮೀಡಿಯಮ್ ಈರುಳ್ಳಿನ ತೊಗೊಂಡು ದೊಡ್ಡದಾಗಿ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ನೀವು ಹಾಕ್ಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಸೊ ಈರುಳ್ಳಿ ಯಾವಾಗಲೂ ಬ್ರೌನ್ ಕಲರಲ್ಲಿ ಬರಬೇಕು. ಇದು ಸ್ವಲ್ಪ ಈರುಳ್ಳಿ ಬಾಡಿದ ಮೇಲೆ, ಅಂದರೆ ಈರುಳ್ಳಿ ಸ್ವಲ್ಪ ಬೆಂದ ಮೇಲೆ 1 ಹಿಡಿಯಷ್ಟು ಕೊತ್ತಂಬರಿ ಮತ್ತು ಪುದೀನಾನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದು ನೀಟಾಗಿ ಫ್ರೈ ಆಗಬೇಕು, ಒಂದು ಒಳ್ಳೆ ಫ್ರೇಗ್ರೆನ್ಸ್ ಬರುತ್ತೆ, ಆ ಫ್ರೇಗ್ರೆನ್ಸ್ ಬರಬೇಕು. ಸೊ ನೀವು ನೋಡ್ತಾ ಇದ್ದೀರಲ್ವ ಈರುಳ್ಳಿ ಎಷ್ಟು ಬ್ರೌನ್ ಕಲರ್ ಆಗಿದೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡು ಅದನ್ನು ಕೂಡ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಫ್ರೈ ಮಾಡ್ಕೋತಾ ಇದ್ದೀನಿ. ಈ ಬಿರಿಯಾನಿಗೆ ಹೆಚ್ಚಾಗೇನು ಮಸಾಲೆ ಇರಲ್ಲ, ಹಾಗೂ ತಿಂದರೆ ಹೆವಿನೂ ಅನಿಸಲ್ಲ, ತುಂಬ ಲೈಟ್ ವೆಯ್ಟ್ ಆಗಿರುತ್ತೆ, ಹಾಗೆ ಒಂದು ಒಳ್ಳೆ ಟೇಸ್ಟಲ್ಲಿ ಕೂಡ ಇರುತ್ತೆ. ಒಂದು ಸಲ ಟ್ರೈ ಮಾಡಿ ನೋಡಿ. ಸೊ ಎಸ್, ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಕೊತ್ತಂಬರಿ ಪುದೀನ ಎಲ್ಲ ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಚೆನ್ನಾಗಿ ಬೆಂದಮೇಲೆ ನಾನಿಲ್ಲಿ ಒಂದು 4ರಿಂದ 5ರಷ್ಟು ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಣ್ಣದಾಗಿ. ಸೊ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮೆಟೊ ಚೆನ್ನಾಗಿ ಬೇಯಬೇಕು. ಸೊ ಟೊಮೆಟೊನ ಜಾಸ್ತಿನೇ ಹಾಕ್ಕೊಳ್ಳಿ, ಯಾಕೆಂದರೆ ಒಂದು ಜ್ಯೂಸಿ ಟೇಸ್ಟಲ್ಲಿರುತ್ತೆ, ತುಂಬ ಚೆನ್ನಾಗಿರುತ್ತೆ ಟೊಮೆಟೊ ಫ್ಲೇವರಲ್ಲಿ. ಸೊ ಈ ಟೊಮೆಟೊ ಬಂದು ಚೆನ್ನಾಗಿ ಬೆಂದ ಮೇಲೆ ನೀವು ನೋಡ್ತಾ ಇದ್ದೀರಲ್ವ, ಚೆನ್ನಾಗಿ ಬೇಯಿಸ್ಕೋಬೇಕು. ನಾನು ಮೊದಲಿಗೆ ಮಾಡಿಟ್ಕೊಂಡಿದ್ದಂಥ ಪ್ಯೂರಿನೂ ಹಾಕ್ಕೊತಾ ಇದ್ದೀನಿ. ಪ್ಯೂರಿನೂ ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಕೊಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದರೆ ಚೆನ್ನಾಗಿ ಬೇಯಿಸ್ಕೊಳ್ಳಿ, ಎಣ್ಣೆ ಬಿಡಬೇಕು. ಅಂದರೆ ಈರುಳ್ಳಿ ಅದು ಟೊಮೆಟೊ ಜೊತೆ ಎಲ್ಲ ಮಿಕ್ಸ್ ಆಗಿ ಎಣ್ಣೆ ಬಿಡಬೇಕು, ಒಂದು ಗ್ರೇವಿ ಕನ್ಸಿಸ್ಟೆನ್ಸಿಗೆ ಬರಬೇಕು. ಸೊ ಚೆನ್ನಾಗಿ ಎಲ್ಲ ಮಿಕ್ಸ್ ಆದಮೇಲೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನಷ್ಟು ಹಚ್ಚ ಖಾರದ ಪುಡಿ, ಹಾಗೆ ಸ್ವಲ್ಪ ಗರಂ ಮಸಾಲ ಹಾಕ್ಕೊತಾ ಇದ್ದೀನಿ. ಎಲ್ಲ ಹಾಕ್ಕೊಂಡು ಒಂದು ಒಳ್ಳೆ ಮಿಕ್ಸ್ ಮಾಡಿ. ನೀವು ನೋಡ್ತಾ ಇದ್ದೀರಲ್ವ ಎಣ್ಣೆ ಎಲ್ಲ ಹೇಗೆ ಸಪ್ರೇಟಾಗಿ ಬಂದಿದೆ ಅಂತ ಅಂದ್ಬಿಟ್ಟು. ಈ ಕನ್ಸಿಸ್ಟೆನ್ಸಿನಲ್ಲಿ ಇದ್ದಾಗ ನಾನಿಲ್ಲಿ ನೀರು ಹಾಕ್ಕೊತಾ ಇದ್ದೀನಿ. ನೀರನ್ನು ಅಷ್ಟೇ 1 ಲೋಟ ಅಕ್ಕಿಗೆ 1.5 ಲೋಟದಷ್ಟು ನೀರು ಹಾಕ್ಕೊತಾ ಇದ್ದೀನಿ. ನೀವು ಅಕ್ಕಿನ ಯಾವ್ದು ಬೇಕಾದರೂ ಹಾಕ್ಕೋಬೋದು. ಮನೆಯಲ್ಲಿ ಸೋನಾ ಮಸೂರಿನೂ ಹಾಕ್ಕೋಬೋದು. ಅಂದರೆ ತುಂಬ ಟೇಸ್ಟ್ ಬೇಕು ಅಂತಂದರೆ ಜೀರಾ ರೈಸ್ ಅಥವಾ ಬಾಸುಮತಿ ರೈಸ್ ಹಾಕ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಬಾಸುಮತಿ ರೈಸ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ರೈಸನ್ನು ನಾನು ಒಂದು ಅರ್ಧ ಗಂಟೆ ಮುಂಚೆ ನೆನೆಸಿಟ್ಕೊಂಡಿದ್ದೆ ಅಷ್ಟೇ. ಇದೆಲ್ಲನೂ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಕುಕ್ಕರ್ ಮುಚ್ಚಳ ಹಾಕಿ 1-2 ವಿಷಲ್ ಹೊಡಿಸಿ ಸೂಪರಾಗಿರೋ ಟೊಮೆಟೊ ಗಿಲ್ಲಿ ಬಿರಿಯಾನಿ ರೆಡಿ ಆಗುತ್ತೆ. ಸೂಪರ್ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ, ಹಾಗೆ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.